ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಸದ್ಯ ಆರೋಪಿಗಳ ಪರ ವಕೀಲರಾಗಿರುವಂತಹ ರಂಗನಾಥ ರೆಡ್ಡಿ ಅವರಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಯಾವ ರೀತಿಯಾಗಿತ್ತು ಅಂತ ಹೇಳಿ? ಮೇಡಮ್, ಪ್ರಮುಖವಾಗಿ ಈ ಆರೋಪಿಗಳ ವಿರುದ್ಧ ಇರುವಂತಹ ಒಂದು ಆರೋಪಗಳನ್ನು ನಾವು ಪ್ರತ್ಯೇಕವಾಗಿ ನಾವು ಯಾವ ರೀತಿ ಕಾಣ್ಬೋದು ಅಂತ ನಾವು ಮೊನ್ನೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ. ನೋಡಿ, ಈ ಒಳಸಂಚು ಏನು ಈ ರಿಮೈಂಡ್ ಹಂತದಲ್ಲಿ ಏನು ಇವರು ಕೊಲೆ ಮತ್ತು ಅಪಹರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಆರೋಪಿಗಳ ಒಳಸಂಚು ಕಂಡುಬರ್ತಿದೆ ಅಂತ ಏನು ಹೇಳಿದ್ರು, ಅದು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ ನಂತರ ಆ ರೀತಿ ಯಾವುದೇ ಒಂದು ಒಳಸಂಚು ಕೊಲೆ ಮತ್ತು ಅಪಹರಣಕ್ಕೆ ಸಂಬಂಧಪಟ್ಟಂತೆ ಇವರು ಭಾಗಿಯಾಗಿಲ್ಲ. ಇವರು ಸಾಕ್ಷ್ಯ ನಾಶ ಮಾಡಿರುವಂತಹ ಒಂದು ಹಂತದಲ್ಲಿ ಇವರು ಈ ಒಂದು ಪ್ರಕರಣದಲ್ಲಿ ಇವರ ಮೇಲೆ ಇರುವಂತಹ ಆರೋಪಗಳನ್ನು ಪ್ರತ್ಯೇಕಿಸಿ ನೋಡೋದಾಗಿ ನಾವು ಆ ರೀತಿಯ ಒಂದು ವಾದವನ್ನು ನಾವು ಮಂಡನೆ ಮಾಡಿರ್ತೇವೆ. ಸರ್, ಇದು ತುಂಬಾ ಸ್ಟ್ರಾಂಗ್ ಕೇಸು. ಜೊತೆಗೆ ಆರೋಪಿಗಳ ಪಾತ್ರದ ಬಗ್ಗೆ ನೀವು ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅದು ನಿಮಗೆ? ಮೇಡಮ್, ನೋಡಿ, ಇಲ್ಲಿ ಯಾರೋ ಓರ್ವರು ಖ್ಯಾತನಾಮರು ಇದ್ದಾರೆ ಅಂತ ಸ್ಟ್ರಾಂಗ್ ಕೇಸ್ ಅಂತ ಕರಿತೀವಿ. ನಮಗೆ ದಿನನಿತ್ಯ ನಾವು ಇಂಥ ಪ್ರಕರಣಗಳನ್ನು ಹಲವಾರು ನೋಡ್ತಿರ್ತೀವಿ. 100 ಪ್ರಕರಣಗಳಲ್ಲಿ ನಾವು ಇಂಥ ಪ್ರಕರಣಗಳಲ್ಲಿ ನಾವು ಜಾಮೀನನ್ನು ಪಡೆದಿರುವಂಥದ್ದು. ಹಾಗಾಗಿ ಇದು ಒಂದು ಸಾಮಾನ್ಯವಾದ ಪ್ರಕರಣನೇ ಅಂತ ಹೇಳ್ತೀನಿ. ಆದರೆ ಅದೇ ನಾನು ಈಗಾಗಲೇ ಹೇಳಿದಾಗೆ ಯಾರೋ ಓರ್ವರು ಸೆಲೆಬ್ರಿಟಿ ಇರುವಂಥ ಕಾರಣಕ್ಕೆ ಇದನ್ನು ಒಂದು ದೊಡ್ಡ ಪ್ರಕರಣವನ್ನಾಗಿ ಬಿಂಬಿಸಲಾಗ್ತಿದೆ ಅಷ್ಟೇ. ಸರ್, ಉಳಿದ ಆರೋಪಿಗಳಿಗೆ ಇದು ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ಬೇಲ್ ತಗೊಳ್ಳೋಕ್ಕೆ ಅಂತ ಹೇಳಿ? ನೋಡಿ, ಖಂಡಿತ ಪ್ಲಸ್ ಪಾಯಿಂಟ್ ಆಗ್ತದೆ. ಆದರೆ ಅಬ್ಸಲ್ಯೂಟ್ ಪ್ಯಾರಿಟಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ತೀವ್ರಕರವಾದ ಒಂದು ಸಮಾನತೆ ಇದೆ, ಆ ಆಧಾರದ ಮೇಲೆ ಜಾಮೀನು ಕೊಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಖಂಡಿತ ಸಹಾಯ ಅಂತೂ ಆಗ್ತದೆ. ಸರ್, ಈಗ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿರುವಂಥದ್ದು ಏನೆಲ್ಲ ಷರತ್ತುಗಳಿವೆ? ಬಿಡುಗಡೆ ಪ್ರೊಸೀಜರ್ ಯಾವಾಗ? ನೋಡಿ, ಮುಖ್ಯವಾಗಿ ಷರತ್ತು ಅಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ವಿಧಿಸಿರುವಂಥದ್ದು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಬಾರ್ದು, ಸಾಕ್ಷಿ ನಾಶವನ್ನು ಮಾಡುವಂಥ ಪ್ರಯತ್ನಗಳು ಮಾಡಬಾರ್ದು ಅನ್ನೋದು ಇದು ಒಂದು ಷರತ್ತು. ಇನ್ನು ಉಳಿದ ಷರತ್ತುಗಳು ನಾನು ಆದೇಶ ಪ್ರತಿ ದೊರಕಿದ ನಂತರ ನಾನು ತಿಳಿಸ್ಬೋದು ಮೇಡಮ್. ಇದಿಷ್ಟು ಆರೋಪಿಗಳ ಪರ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.